ನಮಸ್ಕಾರ ವೀಕ್ಷಕರೇ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಕಾಯಿಲೆಗಳು ದೂರವಾಗುತ್ತವೆ. ಅಧಿಕ ರಕ್ತದೊತ್ತಡ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲುತ್ತಿರುವವರು ನಿಯಮಿತವಾಗಿ ಸೀಬೆಹಣ್ಣು ತಿಂದರೆ ಒಳ್ಳೆಯದು. ಬಡವರ ಸೇಬು ಎಂದೇ ಖ್ಯಾತಿ ಪಡೆದಿರುವ ಸೀಬೆ ಅಥವಾ ಪೇರಲೆ ಹಣ್ಣು ಮಾನವನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಹಣ್ಣು ಎಂದರೆ ತಪ್ಪಾಗಲಾರದು. ಸೇಬಿನ ಬದಲು ದಿನಕ್ಕೊಂದು ಸೀಬೆ ಹಣ್ಣನ್ನು ತಿಂದು ವೈದ್ಯರಿಂದ ದೂರ ಇರಿ ಎಂದು ಹೇಳಬಹುದು. ಏಕೆಂದರೆ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವ ಪ್ರಮುಖ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಹಣ್ಣುಗಳ ಪಟ್ಟಿಯಲ್ಲಿ ಈ ಸೀಬೆಹಣ್ಣು ಕೂಡ ಒಂದು. ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ. ಇದರ ಜೊತೆಗೆ ಕ್ಯಾಲ್ಶಿಯಂ, ನಾರಿನಾಂಶ, ಕಬ್ಬಿನಾಂಶ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಅಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಸೀಬೆ ಅಥವಾ ಪೇರಲೆ ಹಣ್ಣಿನಲ್ಲಿ ಹೇರಳವಾದ ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ಸಿಗುತ್ತವೆ. ಆದ್ದರಿಂದ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಎಂದು ಆರೋಗ್ಯ ತಜ್ಞರು ಅಭಿಪ್ರಾಯಪಡುತ್ತಾರೆ. ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಬಿ6 ಇರುವುದರಿಂದ ಇದು ರಕ್ತ ಸಂಚಾರ ಸರಾಗವಾಗಿ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಇದನ್ನು ತಿಂದರೆ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಇಷ್ಟೊಂದು ಉಪಯೋಗಗಳಿರುವ ಹಣ್ಣನ್ನು ನಮ್ಮ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬನುಕುಪ್ಪೆ ಗ್ರಾಮದ ರೈತ ರಾಜೇಂದ್ರ ಅವರು ಇರುವ 2.5 ಎಕರೆ ಜಾಗದಲ್ಲೇ ಈ ಸೀಬೆ ಕೃಷಿ ಮಾಡಿ ಅನೇಕರಿಗೆ ಮಾದರಿ ಎನಿಸಿದ್ದಾರೆ. 2 ಎಕರೆ ಜಾಗದಲ್ಲಿ ಬೋರ್ವೆಲ್ ಕೊರೆಸಿ ನೀರು ಬರದಿದ್ದರೂ ಊರಿನಲ್ಲಿರುವ ಅವರದೇ ಆದ ಕೊಳವೆ ಬಾವಿಯಿಂದ ಸುಮಾರು 2 ಕಿಲೋಮೀಟರ್ ದೂರಕ್ಕೆ 2 ಇಂಚು ಪೈಪ್ನಲ್ಲಿ ನೀರನ್ನು ಹಾಯಿಸಿ ಡ್ರಿಪ್ ಇರಿಗೇಷನ್ ಮೂಲಕ ಯಾವುದೇ ರಾಸಾಯನಿಕ ಗೊಬ್ಬರವನ್ನೂ ಬಳಸದೆ ಸಾವಯವದಿಂದ ಈ ಸೀಬೆ ಕೃಷಿ ಮಾಡಿದ್ದಾರೆ. ಬನುಕುಪ್ಪೆ ಗ್ರಾಮದಲ್ಲಿ ಇವರೊಬ್ಬರೇ ಸೀಬೆ ಗಿಡ ಬೆಳೆದಿರುವುದು. ಇದನ್ನು ಬೆಳೆಯುವ ಮುಂಚೆ ಊರಿನ ಜನ ಇವರನ್ನು ನೋಡಿ ಇವನೊಬ್ಬ ಹುಚ್ಚ, ಈ ಜಾಗದಲ್ಲಿ ಸೀಬೆ ಗಿಡ ಬೆಳೆಯುತ್ತಾನಂತೆ ಎಂದು ಹೀಯಾಳಿಸಿದ್ದೂ ಉಂಟಂತೆ. ಆದಾಯ ಬರುವುದು ಗೊತ್ತಾದ ಬಳಿಕ ನಮಗೂ ಇದರ ಮಾಹಿತಿ ತಿಳಿಸಿಕೊಡು ಎಂದು ಕೇಳುತ್ತಿದ್ದಾರಂತೆ. ಇರುವ 2.5 ಎಕರೆ ಪ್ರದೇಶದಲ್ಲಿ 1,000ಕ್ಕೂ ಹೆಚ್ಚು ಸೀಬೆ ಗಿಡದ ಜೊತೆಗೆ ಬಟರ್ ಫ್ರೂಟ್, ತೆಂಗು, ಅಡಿಕೆ, ಮೆಕ್ಯಾಡೆಮಿ ಡ್ರೈ ಫ್ರೂಟ್ ಬೆಳೆದು 2 ಗಂಡು ಮಕ್ಕಳನ್ನು ಕೃಷಿಯಲ್ಲೇ ತೊಡಗಿಸಿಕೊಂಡು ಸೀಬೆ ಕೃಷಿಯಲ್ಲಿ ಖರ್ಚು ಕಳೆದು ವಾರ್ಷಿಕವಾಗಿ 5ರಿಂದ 7 ಲಕ್ಷ ಸಂಪಾದಿಸುತ್ತಿದ್ದಾರೆ. ಅವರನ್ನು ನಮ್ಮ ವಿಶ್ವಪಥ ಟಿವಿಯು ಅವರ ತೋಟಕ್ಕೆ ಹೋಗಿ ಮಾತನಾಡಿಸಿತು. ಇಲ್ಲಿನ ಮುಖ್ಯ ಸಂಗತಿ ಎಳೆನೀರು ಮಾರುತ್ತಿರುವ ಕುಟುಂಬವಿದು. ಹಾಸನದ MG ರಸ್ತೆಯಲ್ಲಿ ಗಾಂಧಿ ಪ್ರತಿಮೆ ಇರುವಲ್ಲಿ ರಸ್ತೆ ಬದಿ ಇವರ ಕುಟುಂಬದವರು ಎಳೆನೀರು ಮಾರುತ್ತಾರೆ. ಇದು ಊರಿಗೆ ಇಲ್ಲಿಗೆ ಒಂದು 2 ಕಿಲೋಮೀಟರ್ ಆಗುತ್ತೆ ಊರಿಂದ. ಊರ ಹೆಸರು ಸರ್ ಬನ್ಕೊಪ್ಪೆ ಅಂತೇಳಿ ಊರು. ನಮಗೆ ಇಲ್ಲಿ ಹೊಳೆನರಸೀಪುರ ಒಂದು 14 ಕಿಲೋಮೀಟರ್ ಆಗುತ್ತೆ. ಚಂದ್ರಾಪಟ್ಟಣ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿ ನಮ್ಮೂರಿಗೆ ಬನ್ಕೊಪ್ಪೆಗೆ. ಇನ್ನು ಅಲ್ಲಿಂದ ಹಾಸನ ಹೋದ್ರೆ ಹಾಸನ ಬಂದ್ರೆ ಒಂದು 28 ಕಿಲೋಮೀಟರ್ 27 ಕಿಲೋಮೀಟರ್ ಆಗುತ್ತೆ. ರೂಟ್ ಇನ್ನೇನು ರೋಡೆಲ್ಲ ಚೆನ್ನಾಗೈತೆ, ರೂಟು ನೇರ ಐತೆ. ಅಂದರೆ ಒಳನೇ ಐತೆ. ಹಾಸನದಿಂದ ಶಾಂತಿರಾಮ ಬಂದರೆ ಶಾಂತಿರಾಮದ ಮಳಲೆ ಬಂದು ಇಲ್ಲಿ ಬನ್ಕೊಪ್ಪೆ ಊರು ಯಾವುದು ಅಂದರೆ ಅಲ್ಲಿಂದ ಮಳಲಿಂದ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿ ತಿಳ್ಕೋಬೇಕು, ಮಾಹಿತಿ ತಿಳಿಬೇಕು, ತೋಟ ನೋಡ್ಬೇಕು ಅನ್ನೋ ಮನಸ್ಸಿದ್ದವರು ಬಂದು ನೋಡ್ಬೋದು, ಮಾಹಿತಿ ತಿಳ್ಕೊಬೋದು ಸರ್. ಮಾಹಿತಿ ನಾನು ಕೊಡ್ತೀನಿ. ರೈತರುಗಳು ನಮ್ಮಂಗೆ ಮಾಡಿ ಚೆನ್ನಾಗಿರೋದು ನಮಗೆ ಒಂಥರ ಅನುಕೂಲ, ಆಸೆ ಸರ್. ಮಾಡಬೇಕು, ಕೃಷಿ ಮಾಡಬೇಕು. ನಾವು ಬೆಳೆದು ಹಾಕಿದ್ರೆ ಅಲ್ವಾ 4 ಜನಕ್ಕೆ ಅನುಕೂಲ ಆಗೋದು. ನಾವೇ ಬೆಳೆನೆಲ್ಲ ಮಾಡಲಿಲ್ಲ ಅಂದರೆ ಏನು ಮಾಡೋದು ಸರ್? ಹಿಂಗಾಗಿ ನಾವು ಕಷ್ಟಪಟ್ಟು ಎಳ್ನೀರು ವ್ಯಾಪಾರ ಮಾಡ್ಕೊಂಡು, ನಮಗೂ ಹಾಸನದಲ್ಲಿ ಎಳ್ನೀರು ಅಂಗಡಿ ಸರ್ MG ರೋಡಲ್ಲಿ ಎಳ್ನೀರು ಅಂಗಡಿ MG ರೋಡಲ್ಲಿ ನಾವು ಅಲ್ಲಿ ವ್ಯಾಪಾರ ಮಾಡೋದು. ನಮ್ಮ ಮನೆಯವರು ಹೆಂಗಸರು ನೋಡ್ಕೊತಾರೆ ಸರ್. ಅಲ್ಲಿ ನಮ್ಮ ಮಿಸ್ಸಸ್ ನೋಡ್ಕೊತಾರೆ. ನಾನಿಲ್ಲಿ ಗಿಡ ಪಡ ಮಗನ ಕಟ್ಕೊಂಡು ಗಿಡ ಮಗ ಸೊಸೆ ನಾವು ಇಲ್ಲಿ ಗಿಡಗಳು ಸೀಬೆ ಗಿಡ ತೋಟ ಇವೆಲ್ಲ ನೋಡ್ಕೊಂಡು ಎಳ್ನೀರು ಪಣ್ಣೆ ತಗೊಂಡೋಗಿ ಎಲ್ಲ ಕೊಟ್ಟು ಎಲ್ಲನೂ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ದುಡಿಮೆ ಮಾಡ್ಕೊತಾ ಇದೀವಿ. ಇಲ್ಲೂ ತೋಟ ನೋಡ್ಕೊತಾ ಇದೀವಿ. ನಾವೇನು ಯಾರು ಶ್ರಮದಿಂದಲೇ ಮಾಡ್ತಾ ಇದೀವಿ. ಯಾರು ಏನು ಕೂತಿಲ್ಲ. ಇಲ್ಲಿ ಗಿಡದಿಂದ ಆದಾಯ ಬರ್ತೈತೆ, ಎಳ್ನೀರಿಂದ ಆದಾಯ ಬರ್ತೈತೆ ಅಂತ ನಾವೇನು ಕೂತ್ ತಿಂತ ಇಲ್ಲ. ಕಷ್ಟಪಟ್ಟು ಶ್ರಮದಿಂದಲೇ ಭಂಗ ಮಾಡ್ತಾ ಇದೀವಿ ಸರ್. ಇವಾಗಲೂ ನಮ್ಗೆ ಹೆಚ್ಚು ಕಮ್ಮಿ ಎಳ್ನೀರು ವ್ಯಾಪಾರ ಮಾಡಕ್ಕೆ ಹಿಡಿದು ಒಂದು 30 ವರ್ಷ ಆಯ್ತು. 30 ವರ್ಷದಿಂದಲೂ ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ಅದೇ ಹಾಸನದಲ್ಲೇ ಇರೋದು ನಾವು ವಾಸ. ಮನೆಯವರು ಸಂಸಾರ ಇರೋದು ಇದು ನಮ್ಮ ಮನೆಯವರು ಫ್ಯಾಮಿಲಿ ಇರೋದಲ್ಲಿ. ಅಲ್ಲಿಂದ ಈಗ ಒಂದು 5-6 ವರ್ಷದಿಂದ ಇತ್ಲ ಕಡೆ ಜಮೀನಿಗೆ ಅಂತೇಳಿ
ಹಾಸನ ಬಿಟ್ಟು ಬಂದು ನಾನು ಇಲ್ಲಿ ಸೆಟ್ಲ್ ಆಗಿ ಇವೆಲ್ಲನೂ ಒಂದು 5-6 ವರ್ಷದಿಂದ ಇತ್ಲ ಕಡೆ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಇಲ್ಲಿಂದ ಮಾಡ್ತದೆ. ತೆಂಗಿನ ಗಿಡ ಇವೆಲ್ಲ ಮಾಡ್ತಲ್ಲ, ಭಾಳ ಜಮೀನು ಜೋಳ ಪಾಳ ಅವು ಮಾತ್ರ ಸ್ವಂತ ಜಮೀನ ನಿಮ್ದು? ಸ್ವಂತ ಜಮೀನು ಸರ್, ಎಲ್ಲ ಸ್ವಂತ ಜಮೀನೇ, ಯಾವುದೇನು ಗುತ್ತಿಗೆ ಆಗಿಲ್ಲ. ಸ್ವಂತ ಜಮೀನೆಲ್ಲ ನಮ್ಮ ತಂದೆ ಮಾಡಿಟ್ಟಿದ್ದು, ನಾವೆಲ್ಲ ನಮ್ಮ ತಂದೆ ಸಂಪಾದನೆ ಮಾಡಿದ್ದೆ. ಅವ್ರ ಜಮೀನಿನಲ್ಲಿ ಅವರು ನಮ್ಮ ಅಣ್ಣದವರಿಗೆ, ನಮ್ಮ ಅಣ್ಣನಿಗೆ, ನನಗೆ ಎಲ್ಲ ಪಾಲು ಕೊಟ್ಟರು. ಆ ಪಾಲು ಕೊಟ್ಟ ಮೇಲೆ ನಾವು ಡಿವೈಡ್ ಮಾಡ್ಕೊಂಡು ಈ ಥರ ನಾನು ಸ್ವಂತವಾಗಿ ಇದನ್ನೆಲ್ಲನೂ ಈ ಥರ ಮಾಡ್ತಾ ಹೋಗಿದ್ದೀನಿ ಸರ್. ಇಲ್ಲಿ ಗಂಟಲ್ವೇ ಇನ್ನು ಮುಂದೆ ಮಾಡಬೇಕು ಅಂತ ಆಸೆ ನಮಗೆ. ಜಮೀನು ಇರೋದು ಕಮ್ಮಿ, ಇರೋದ್ರಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೀನಿ. ಇನ್ನು ಇದನ್ನು ಒಂದು ಬೆಳೆ ತೆಗಿಬೇಕು, ಇಲ್ಲ ಮುಂದೆ ಏನಾರು ಮಾಡಬೇಕು ಅಂತ ಮುಂದೆ ಆಲೋಚನೆ ಮಾಡಿ ಮಾಡಬೇಕೀಗ ನಾನು ಮುಂದಕ್ಕೆ. ಹೀಗೆ ಮಾಡೋವಂಥದ್ದೆಲ್ಲ ಈ ಲೆಕ್ಕಕ್ಕೆ ತಂದು ನಿಲ್ಲಿಸಿದ್ದೀನಿ. ಈ ಥರ ಮಾಡ್ತಾ ಇದ್ದೀನಿ ಸರ್. ಈಗ ಅದು ಹೋಗಲ್ಲ, ಈ ಟೈಪಲ್ಲಿ ಐತಿದೆ ನೋಡಿ. ಇವೆಲ್ಲ ಮುಂದಿನ ಸಾರಿಂದ 3 ವರ್ಷಕ್ಕೆ ಫುಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ಬಟರ್ ಪುಡ್ಸು ಸ್ಟಾರ್ಟ್ ಆಗುತ್ತೆ, ಸೇಬಿ ಗಿಡ ಸ್ಟಾರ್ಟ್ ಆಗುತ್ತೆ ನೋಡಿ. ಅದೊಂದು ಗಿಡದಲ್ಲಿ, ಸೇಬಿ ಗಿಡದಲ್ಲಿ ಹೆಚ್ಚು ಕಮ್ಮಿ 100 ಕವರ್ ಮೇಲೆ ಹಾಕಿದ್ದೀನಿ. 100 ಕಾಯಿ ಮೇಲೆ ಬಿಟ್ಟೈತಿ. ಇಳುವರಿ ಹೆಂಗೆ ಬರುತ್ತೆ ಅಷ್ಟು ಬರುತ್ತಾ ಅಂತ ನಾವು ಅವರೇಜ್ ಮಾಡ್ತಾರಲ್ಲ, ಅದಕ್ಕೆ ಇಷ್ಟನ್ನು ಇಲ್ಲೇ ನಿಮಗೆ ಕಾಣಿಸ್ತದೆ ನೋಡಿ. ನೋಡಿ ಅದರಲ್ಲಿ ಹೆಚ್ಚು ಕಮ್ಮಿ ಕಾಯಿ ಎಷ್ಟೈತೆ ಅದರಲ್ಲಿ. ನೋಡಿ ನಮಗೆ ಕವರ್ ಹಾಕಿದ್ರೆ ಈ ಥರ ಶೈನಿಂಗ್ ಬರುತ್ತೆ. ಕವರ್ ಹಾಕ್ತಾ ಇದ್ರೆ ಶೈನಿಂಗ್ ಕಮ್ಮಿ ಇರುತ್ತೆ. ಆಮೇಲೆ ಅದು ಹಳಿಲು ತಿನ್ನುತ್ತೆ. ಮತ್ತು ಇನ್ನೊಂಥರ ಒಂದು ಬೆಕ್ಕು ಸ್ಟಾರ್ಟ್ ಆಗಿದೆ. ಆ ಬೆಕ್ಕು ನೈಟು ಹಣ್ಣನ್ನೇ ತಿನ್ನೋದು. ಅದು ಕಂಪಲ್ಸರಿ ಹಣ್ಣು ಬಂದು ಟೈಮ್ನಲ್ಲಿ 2-3 ಹಣ್ಣು ತಿನ್ನುತ್ತೆ, ಕಟ್ ಮಾಡ್ಕೊಂಡು ಬಿಡೋದೇ ಇಲ್ಲ. ಬೆಕ್ಕು ಎಷ್ಟಿದಾವೆ ಆ ಥರ ಇಲ್ಲಿ? ಆ ಥರ ಒಂದು 2-3 ಇರ್ಬೋದು ಅಷ್ಟೇ. ಬರ್ತಿಲ್ಲ ಇಲ್ಲಿ ನೈಟ್ ಇದೆ ಜಾಗ ಇದೆ, ಸ್ಪಾಟಲ್ಲಿ ಹಣ್ಣು ಐತೆ ಅಂತ ಗೊತ್ತಿದ್ದೇ ಹುಡಿಕೊಂಬರುತ್ತೆ, ಹುಡಿಕೊಂಬಂದು ತಿನ್ನುತ್ತೆ. ನೋಡಿ ಇದರಲ್ಲಿ ಒಂದು 100 ಕವರ್ ಹಾಕಿದ್ದೀನಿ. 100 ಕಾಯಿ ಇವೆ. ನಾನು ಕಟ್ಟು ಹಣ್ಣಿಗೆ ಬಂದ ಕಟ್ ಮಾಡೋ ಕಾಯಿನೇ ಇದು. 100 ಕಾಯಿ ಬರುತ್ತೆ. 100 ಕಾಯಿ ಅಂದರೆ ಹೆಚ್ಚು ಕಮ್ಮಿ ಒಂದು 30-40 kg ಆಲ್ರೆಡಿ ಕಾಯಿ ಸಿಗುತ್ತೆ ಇದರಲ್ಲಿ. ಈ ಥರ ಮೇಂಟೈನ್ ಮಾಡಿದರೆ, ಇದೆಲ್ಲ ಮೇಂಟೈನ್ ಮೇಲೆ ಇರೋದು ನೋಡಿ. ಹಳಿಲು ನೋಡಿ ಈ ಥರ ಕವರ್ ಮಾಡಿದ್ರು ಇಲ್ಲಿ ಹಳಿಲು ತಿಂತಿರೋದು ನೋಡಿ. ಇದು ಯಾವಾಗಿದ್ರು ಇದು ಹೊರಗಡೆ ತಳಿ, ಇಲ್ಲಿದು ಲೋಕಲ್ ಅಲ್ಲ ಇದು. ಇದು 1 kg ಕಾಯಿ ಕಂಪಲ್ಸರಿ ಅಂದರೆ 350 - 400 ರೂಪಾಯಿ ಇರುತ್ತೆ ಕಾಯಿ. ಅಂದರೆ ಇದು ಹಣ್ಣು ಅದು ಕಟಾವಾಗಿ 2 ತಿಂಗಳಾದ್ರೂ ಇದು ಗಿಡದಿಂದ ತೆಗಿದಂಗೆ ಇರ್ತದೆ, ಹಾಳಾಕಲ್ಲ, ಗಿಡದಲ್ಲೇ ಇರುತ್ತೆ ಇದು. ಆಮೇಲೆ ತೆಗೆದು 1 ತಿಂಗಳು ರೈಟ್ ಸಿಗೋ ಗಂಟಲು ಇಟ್ಟು ಮಾರಾಟ ಮಾಡ್ಬೋದು. ಇದು ಎಲ್ಲ ಹೊರಗಡೆ ಹೋಗೋದು. ಇದು ಇದು ಹಣ್ಣಾದ್ರೆ, ಈಗ ವಯಸ್ಸಾಗಿ ಹಣ್ಣಾದ್ರೆ 2 ತಿಂಗಳು ಇಡ್ಬೋದು. ಇದು 2 ತಿಂಗಳು ಹಣ್ಣಾದ್ರೆ 2 ತಿಂಗಳು ಹಾಳಾಕಲ್ಲ. 2 ತಿಂಗಳು ಹಾಳಾಕಲ್ಲ, ಗಿಡದಲ್ಲೇ 2 ತಿಂಗಳು ನಿಲ್ಲುತ್ತೆ. ತೆಗೆದು ಈಗ ರೈಟ್ ಎಲ್ಲ ನಮಗೆ ಎಲ್ಲ ಒಂದೇ ಸರಿ ರೈಟ್ ಹಿಂಗಾಗ್ಬಿಡ್ತಲ್ಲ ಅಂತ ಅಂದ್ರೆ ಇದನ್ನ ತೆಗೆದು 1 ತಿಂಗಳು 2 ತಿಂಗಳು ಇಟ್ಟು ಸೇಲ್ ಮಾಡ್ಬೋದು. ಏನು ಹುಳ ಗಿಳ ಏನು ಟಚ್ ಇಲ್ಲ ಇದಕ್ಕೆ. ಇದು ಅದ್ರ ಮತ್ತೆ ರೈಟು ಕಾಸ್ಟ್ಲಿ. ಇದು ಗಿಡನೂ ರೈಟ್ ಕಾಸ್ಟ್ಲಿ, ಮತ್ತೆ ಹಣ್ಣು 350 ರೂಪಾಯಿ 400 ರೂಪಾಯಿ kg ಯಾವಾಗಲೂ ಈಗಲೂ ಐತೆ. ಮತ್ತೆ ಒಂದೊಂದು ಟೈಮಲ್ಲಿ 400 ರೂಪಾಯಿ ಗಂಟಲು kg ಆಗುತ್ತೆ ಇದು. ಈ ಕಾಯಿ ಅದೆಲ್ಲವ ಈ ಲೋಕಲ್ ತಳಿ, ಅವೆಲ್ಲ ಏನೋ 100 ಒಳಗಡೆ ರೈಟ್ ಇರುತ್ತೆ. ಇದು ಯಾವಾಗಲೂ 300, 250, 300 ಮೇಲ್ಗಡೆನೆ ಇದ್ರ ರೈಟು.
ಇಲ್ಲಿ ಕಳ್ತನ ಅಂದರೆ ಕದ್ದು ಏನು ಮಾರಾಟಕ್ಕೆ ಯಾರು ಕುಯ್ಯಕ್ಕಲ್ಲ ಇಲ್ಲಿ ತಿನ್ನಲಿಕ್ಕೆ ಕದ್ದು ಪದ್ದು ಈ ಕಡೆ ಬಂದವರು ಇಲ್ಲಿ ಲೋಕಲ್ನವ್ರೆ ತಿನ್ನಲಿಕ್ಕೂ ಸುಮಾರು ಕಳ್ತನ ಮಾಡ್ತಾರೆ. ಇದು ಹಣ್ಣು ಟೇಸ್ಟ್ ಇರೋದ್ರಿಂದ ಕಳ್ತನ ಮಾಡ್ತಾವ್ರೆ. ಇದನ್ನು ಏನು ಉದ್ದೇಶವಾಗಿ ಒಟ್ಟವರಿಗೆ ಏನು ಕಳ್ತನ ಮಾಡೋಕ್ಕಿಲ್ಲ, ಮಾರಾಟಕ್ಕೆ ಏನು ಮಾಡ್ತಾ ಇಲ್ಲ, ತಿನ್ನೋಕ್ಕಾಗಿ ಇದನ್ನು ಕಳ್ತನ ಇಲ್ಲಿ ಜಾಸ್ತಿ ಮಾಡ್ತಾವ್ರೆ. ಹಂಗಾಗಿ ನಾನು ಕೆಲವು ಟೈಮ್ಗಳಲ್ಲಿ ನಾನಿದ್ದಾಗ ನಾನು ನೋಡ್ತೀನಿ, ನಾನಿಲ್ಲ ಅಂದ್ರೆ ನನ್ನ ಮಗ ನೋಡ್ತಾನೆ ಇಲ್ಲಿ. ಅವರು ಯಾವ ಇಬ್ಬರು ಇಲ್ಲ ಅಂದಾಗ ನಮ್ಮ ಮನೆಯವರು ನೋಡ್ಕೊತಾರೆ. ಇದನ್ನು ಭಾಳ ಶ್ರಮದಿಂದ ಮೇಂಟೈನ್ ಮಾಡ್ತಾ ಇದ್ದೀವಿ ಇದನ್ನು. ಅಂದರೆ ಏನು, ನಾವು ಬೇರೆ ಬಿಸ್ನೆಸ್ ಮಾಡೋಕ್ಕಿಂತ ಇದೇ ಉತ್ತಮ ಆಗೈತಿ ಅಂತ ನಾವು ಇದ್ರ ಬಗ್ಗೆನೇ ಅಷ್ಟೊಂದು ಕಾಳಜಿ ವಹಿಸ್ಕೊಂಡು ಇದನ್ನು ಮಾಡ್ತಾಯಿದ್ವಿ ಸರ್. ಇದು ಈ ಜಾಗಕ್ಕೆ ನೀರು ಇಲ್ಲ, ಇಲ್ಲೆಲ್ಲೂ ಇದೆಲ್ಲ ಫುಲ್ ಡ್ರೈ ಏರಿಯಾ. ಎಷ್ಟು ಬಾವಿ ಕೊರೆಸಿದ್ರು ನೀರು ಬರೋಕ್ಕಲ್ಲ. ಇಲ್ಲಿ ನಾನು 3 ಬಾವಿ ಕೊರೆಸ್ತೆ, ಎಲ್ಲ ಫೇಲ್ ಆಯ್ತು. 500 ಅಡಿ 600 ಅಡಿ ನೀರು ಹೊಡಿಸ್ತೆ, ಎಲ್ಲ ಫೇಲ್ ಆಯಿತು. ಇಲ್ಲಿ ನೀರೇ ಇತ್ತಿಲ್ಲ. ಇಲ್ಲಿ ಜೋಳ ಬೆಳೆಯೋಕೆ ಹೋದ್ರು ಮಳೆಗೆ ಬೆಳಿಬೇಕು, ರಾಗಿ ಬೆಳೆಯೋಕೆ ಹೋದ್ರು ಮಳೆಗೆ ಬೆಳಿಬೇಕು. ಮಳೆ ಬಿಟ್ಟರೆ ಏನು ಬೆಳೆ ಮಾಡಿದ್ರು ಅರ್ಧ ಬರ್ಧ ಬೆಳೆ ಬರೋದು, ಮಳೆ ಹೋಯ್ತು ಅಂದರೆ ಬೆಳೆ ಎಲ್ಲ ಒಣಗೋದು, ಮೈ ಮೇಲೂ ಬರೋದು, ಲಾಸ್ ಆಯ್ತು. ಲಾಸ್ಟಿಗೆ ಇದು ಊರ ಹತ್ರ ಒಂದು ಬಾವಿ ಕೊರೆಸಿ ಅಲ್ಲಿ ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಊರಿಗೂ ಇಲ್ಲಿ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ JCB ಲೈನ್ ಹೊಡಿಸಿ ಈ ಪೈಪನ್ನ ಇದೆ 2 ಇಂಚಿನ ಪೈಪನ್ನ ಅಲ್ಲಿಂದವ ಉಣಿದೀನಿ ಇಲ್ಲಿಗೆ ಡೈರೆಕ್ಟ್. ಒಂದು 2.5 ಲಕ್ಷ ಐತೆ ಸರ್ 10 ವರ್ಷದಿಂದ ಈ ಪೈಪಿಂದವ. ತೊಂದರೆ ಆಗಿಲ್ಲ. 10-12 ವರ್ಷ ಆಗುತ್ತೆ. ಪೈಪ್ ಡ್ಯಾಮೇಜ್ ಎಲ್ಲೂ ಬಂದಿಲ್ಲ ನಮಗೆ. ಕಂಟಿನ್ಯೂ ಓಡ್ತೈತೆ ರನ್ನಿಂಗ್ ಆಗಿ. ಅದು 2.5 ಕಿಲೋಮೀಟರ್ದವ ಆ ಬಾವಿ ನೀರು ಇಲ್ಲಿ ಬತ್ತೈತೆ. ಬಂದು ಎಲ್ಲಾನು ಹೆಚ್ಚು ಕಮ್ಮಿ 4 ಎಕರೆ ಜಮೀನು ಮೇಂಟೈನ್ ಮಾಡ್ತೈತೆ ಅದು. ಆ ಬಾವಿ ಇಲ್ಲಿ ಚೆನ್ನಾಗೈತೆ ನೀರು. ಅದೊಂದು ಬಾವಿ ನೀರು ಇಲ್ಲಿ ಮೇಂಟೈನ್ ಇಲ್ಲ, ಸ್ವಂತ ಬಾವಿ, ಸ್ವಂತ ಜಮೀನು ನಾವು ಸ್ವಂತ ಕೊರ್ಸಿರೋದು. ಅದು ಕೊರ್ಸಿಲ್ಲ ಒಂದು 27 ವರ್ಷ ಐತೆ. ಇಲ್ಲ, ಕೆರೆ ನೀರಿಲ್ದಾಗ ಮಳೆಗಾಲ ಕಮ್ಮಿ ಆದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಮಳೆ ಆದರೆ ಆಟೋಮೆಟಿಕ್ ಆಗಿ 1 ವರ್ಷ ಎಲ್ಲ ಕಂಟಿನ್ಯೂ ಓಡುತ್ತೆ. ಈ ಬಾವಿ ನೀರು ಈ ಹೊಲಗಳು ಮೇಂಟೈನ್ ಆಯ್ತದ ಅಲ್ಲಿಂದವ. ಏನ್ ಮಾಡ್ತಾರೆ ಸರ್, ಇಲ್ಲಿ ಈಗ ತೆಂಗಿನ ಗಿಡ, ಈ ಗಿಡ ಎಲ್ಲ ಹಾಕೊಂಡು 7 ವರ್ಷ ಆಯ್ತು. ಈ ಬಾವಿ ನೀರು ತರಲಾಗಿ ನನಗೆ ಈ ತೆಂಗಿನ ಗಿಡ ಎಲ್ಲ ಹಾಕ್ತೆ. ಇಲ್ಲಿ ಈ ತೆಂಗಿನ ಗಿಡ ಎದ್ದ ಮೇಲೆ ಏನ್ ಮಾಡಿದೆ, ಈ ತೆಂಗಿನ ಗಿಡ ನೆಲದಲ್ಲಿ ಈ ರಾಗಿ ಬೆಳೆಯೋಕ್ಕಾಗಲ್ಲ, ಮತ್ತೆ ಜೋಳ ಬೆಳೆಯೋಕ್ಕಾಗಲ್ಲ. ಏನಾದ್ರೂ ಬೇರೆ ಬೆಳೆ ಮಾಡಬೇಕು ಅನ್ನೋದಕ್ಕೆ ಈ CB ಗಿಡ ಇದನ್ನ ಹುಡುಕಿದೆ. ಇದು ಮಾಡಿದ್ರೆ ಹೆಂಗೆ, ಅದ್ರೊಳಗೆ ಇದು ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡು ಈ ತೆಂಗಿನ ಗಿಡದೊಳಗೆ, ಯಾಕೆ ಬೇರೆ ಬೆಳೆ ಏನು ಮಾಡೋಕ್ಕಾಗಲ್ಲ. ಮಾವು ಹಾಕಿದ್ರು ಹೆವಿ ಆಯ್ತದೆ, ಇದು ಹಳಸು ಹಾಕಿದ್ರು ಹೆವಿ ಆಯ್ತದೆ, ಬೇಡ ಅಂತೇಳಿ ಇದು ಹೆವಿ ಆಗದಿರೋ ಅಂತ ಗಿಡ ನೋಡ್ಬಿಟ್ಟು ಈ ಥರ ಮೇಂಟೈನ್ ಮಾಡಿದ್ದೀನಿ. ಇದು ಮೆಕಡಮಿ ಅಂತೇಳಿ ಈ ಗಿಡ. 1-2 ಗಿಡ ಹೊರಗಡೆಯಿಂದ ತರಿಸಿ ಹಾಕಿದ್ದೀನಿ. ಇದ್ರ ರೈಟು ಹೆಚ್ಚು ಕಮ್ಮಿ 4,500 ರೂಪಾಯಿ ಒಂದು ಗಿಡ. ಏನ್ ಗಿಡ ಅದು, ಏನ್ ಹಣ್ಣು? ಡ್ರೈ ಫ್ರೂಟ್ಸ್ ಮೆಕಡಮಿ ಅಂತ. ಅಂದ್ರೆ ಅದು ಕಾಯಿ ಹೆಚ್ಚು ಕಮ್ಮಿ ಅದು 1,500 ರೂಪಾಯಿನ ಐತೆ ಕೆಜಿ. ಅಂದ್ರೆ ನೋಡೋಣ, ಚೆಕ್ ಮಾಡೋಣ ಅಂತ ಬರೀ 2 ಗಿಡ ಮಾತ್ರ ನಡೆಸಿದ್ವಿ. ಇದು ಕಾಸ್ಟ್ಲಿ ರೈಟ್. ಈಗ ಸೀಬೆ ಗಿಡದ ಜೊತೆ ಟ್ರೈ ಮಾಡ್ದಂಗೆ ಇದನ್ನು ಮಾಡಕ್, ಚೆಕ್ ಮಾಡ್ದಂಗೆ ಆಗುತ್ತೆ. ಮುಂದೆ ಇದನ್ನ ಮಾಡಕ್ ಈಗ ಏನಾಗುತ್ತೆ, CB ತೆಗೆದ ಮೇಲೆ ಇದನ್ನ ಮಾಡೋ ಒಂದು ಆಲೋಚನೆ ಐತೆ ನನಗೆ. ಇದೊಂದು ಬಂಡವಾಳ ಎಷ್ಟಾದ್ರೂ ಆಗ್ಲಿ ಬೆಳಿಬಹುದಾ ಇಲ್ಲಿ ನಮ್ಮ ಜಾಗದಲ್ಲಿ ಅಂತ ನಾನು ಇದನ್ನೊಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ತಿಂಗಳದು? ಇದು ಹೆಚ್ಚು ಕಮ್ಮಿ ಈಗ ಒಂದು 6-7 ತಿಂಗಳದು. ಅಲ್ಲಿ ಚಿಕ್ಕ ಗಿಡ ಐತಲ್ಲ, ಆ ಬ್ಯಾಚಲ್ಲಿ ತರಿಸಿದ್ದೆ ಇದನ್ನ. ಇದು ಏನು ಇಲ್ಲಿ ಲೋಕಲ್ ಅಲ್ಲ, ಇದು ಹೊರಗಡೆಯಿಂದಲೇ CB ಗಿಡ ಜೊತೆನೆ. ಅಂದ್ರೆ ಒಂದ್ ಗಿಡನೇ 4,500 ಅಂತೀರಾ? 4,500 ರೂಪಾಯಿ ಅದು. ಲೋಕಲ್ ಅಲ್ಲ 2,500 ರೂಪಾಯಿ ಇಲ್ಲಿ ಲೋಕಲ್ ಅಲ್ಲಿ ಕೊಡ್ತಾರಂತೆ. 2,500 ರೂಪಾಯಿ ಗಿಡ ಐತೆ, ಅದು ಗ್ಯಾರಂಟಿ ಇಲ್ಲ. ಅಂದ್ರೆ ಬಂತು, ಬೆಳೆನೇ ಪಾಸ್ ಆಗಿಲ್ವಂತೆ. ಅದಕ್ಕೆ ಇದು ನೋಡೋಣ ಅಂತ ಹೇಳಿ ಹೊರಗಡೆಯಿಂದ ತರಿಸಿ. ಸರ್ ಇದು ನೋಡಿ ಬಟರ್ ಫ್ರೂಟ್ಸ್, ಇದು 3 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೇಕು. ಇದು ಕಂಪಲ್ಸರಿ ಈಗ 2 ವರ್ಷ ನನಗೆ 2 ವರ್ಷಕ್ಕೆ ಸ್ಟಾರ್ಟ್ ಆಗೈತಿ ಇದು. ಅಂದ್ರೆ ನಾಟಿ ಗಿಡ ಬಂದು ಏನ್ ಮಾಡುತ್ತೆ, ಅದು 5 ವರ್ಷ 4 ವರ್ಷದಿಂದ ಆಚೆ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಕಸಿ ಗಿಡ ಹೆಚ್ಚು ಕಮ್ಮಿ 2 ವರ್ಷಕ್ಕೆ ಆಲ್ರೆಡಿ 2 ವರ್ಷ ಇಲ್ಲಿಗೆ. ಈಗ ಕೆಲವುದು ಸ್ಟಾರ್ಟ್ ಆಗೈತೆ ಅಂತಂದ್ರೆ ಕೆಲವು ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ನಿಲ್ಲಕ್ಕಲ್ಲ, ಸ್ವಲ್ಪ ಈಗ ಉದುರುತ್ತೆ ಜಾಸ್ತಿ. 3 ವರ್ಷಕ್ಕೆ ಬಂತು ಅಂದ್ರೆ ಕಂಪಲ್ಸರಿ ಲೋಡ್ ನಿಲ್ಲುತ್ತೆ. ಏನು ಇದು ಹೆವಿ ಆದ್ರೆ ಒಂದು 5-6 ವರ್ಷ ಏಜ್ಗೆ ಕಮ್ಮಿ ಅಂದ್ರೆ 1 ಕ್ವಿಂಟಾಲ್ ಕಾಯಿ ಗಂಟವ ಲೋಡ್ ಒಂದೊಂದು ಮರದಲ್ಲಿ, ಒಂದು ಗಿಡದಲ್ಲಿ 1 ಕ್ವಿಂಟಾಲ್. 1 ಕ್ವಿಂಟಾಲ್. ಅಯ್ಯೋ, 1 ಕ್ವಿಂಟಾಲ್ ಅಂದ್ರೆ ಆಲ್ಮೋಸ್ಟ್ ಅದು ಎಷ್ಟು ಹಣ್ಣು ಆಗ್ಬೋದಾಗ? 1 ಕ್ವಿಂಟಾಲ್ ಅಂದ್ರೆ ಏನು 100 kg ಆಯ್ತು ಅಷ್ಟೇ. 100 kg ಆಲ್ಮೋಸ್ಟ್ ಅಲ್ಲೂ ನೀವು ಹೇಳೋದು 1,000 ರೂಪಾಯಿ ಟಾರ್ಗೆಟ್. 1 kg 3 ಹಣ್ಣು ಅಂದ್ರೂ ಆಲ್ಮೋಸ್ಟ್ ಅಲ್ಲಿ ಅಷ್ಟೊಂದು ಹಣ್ಣು ಬಿಡುತ್ತೆ. ಬನ್ನಿ, ಇಲ್ಲೊಂದು ಗಿಡ ಐತೆ. ನಿಮ್ಗೆ ಆ ತರ ಡೌಟ್ ಬಂದ್ರೆ ಇಲ್ಲೊಂದು ಗಿಡ ಐತೆ, ತೋರಿಸ್ತೀನಿ ನಾನು. ಈವಾಗಲೇ 2 ವರ್ಷಕ್ಕೆ ಯಾವ ಇಳುವರಿ ಅದು ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ.
ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲು